ಬಂಧುಗಳೇ ನಮಸ್ಕಾರ. ರೋಡ್ ಶೋ ವೇಳೆ ಆಂಧ್ರಪ್ರದೇಶದ ಮಾಜಿ ಸಿಎಂ ಜಗನ್ಮೋಹನ್ ಕಾರಿನಡಿಗೆ ಬಿದ್ದು ವ್ಯಕ್ತಿಯೋರ್ವರು ಸಾವನ್ನಪ್ಪಿದ್ದಾರೆ. ಈ ಮನಕಲುಕುವ ಘಟನೆಯನ್ನು ನೋಡ್ತಾ ಇದ್ದರೆ ಎಂಥವರಿಗಾದರೂ ಅರೆಕ್ಷಣ ಕರಳು ಚುರುಕೆನ್ನುತ್ತೆ. ಬಂಧುಗಳೇ, ಈ ಘಟನೆಯ ಸಂಪೂರ್ಣ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಇನ್ನು ಈ ಘಟನೆ ನಡೆದದ್ದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಎಟುಕುರು ಎಂಬಲ್ಲಿ ಲಾಲ್ಪುರಂ ಹೆದ್ದಾರಿಯಲ್ಲಿ YSRCP ಅವರು ರೋಡ್ ಶೋ ಕಾರ್ಯಕ್ರಮವನ್ನು ಆಯೋಜಿಸಿರ್ತಾರೆ. ಅದರಲ್ಲಿ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಭಾಗವಹಿಸಿರ್ತಾರೆ. ಅವರು ತಮ್ಮ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರ ಅಭಿಮಾನಿಗಳು ಕಾರನ್ನು ತಡಿಲಿಕ್ಕೆ ಪ್ರಯತ್ನ ಪಡ್ತಾರೆ, ಅಂದರೆ ಸಂಭ್ರಮಾಚರಣೆಯನ್ನು ಆಚರಿಸೋದಕ್ಕೋಸ್ಕರ. ಈ ವೇಳೆ ವ್ಯಕ್ತಿಯೋರ್ವರು ಅವರ ಕಾರಿನ ಅಡಿಗೆ ಬೀಳ್ತಾರೆ. ಇದು ಮಾಜಿ ಸಿಎಂಗಾಗಿರಲಿ ಅಥವಾ ಅವರ ಕಾರ್ ಡ್ರೈವರ್ಗಾಗಿರಲಿ ಗೊತ್ತಾಗೋದಿಲ್ಲ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮಾಜಿ ಸಿಎಂ ಕಾರನ್ನು ಮುಂದಕ್ಕೆ ಚಲಾಯಿಸಲಿಕ್ಕೆ ಹೇಳ್ತಾರೆ, ಅಂದರೆ ಮುಂದೆ ಹೋಗಲಿಕ್ಕೆ ರೋಡ್ ಶೋ ಕಾರ್ಯಕ್ರಮದಲ್ಲಿ. ಅಂದರೆ ರೋಡ್ ಶೋ ಕಾರ್ಯಕ್ರಮ ನಡೀತಾ ಇರ್ತದಲ್ವಾ, ಹಾಗಾಗಿ ಮುಂದೆ ಹೋಗ್ಲಿಕ್ಕೋಸ್ಕರ ಕಾರನ್ನು ಮುಂದಕ್ಕೆ ಚಲಾಯಿಸಲಿಕ್ಕೆ ಹೇಳ್ತಾರೆ. ಈ ವೇಳೆ ತಕ್ಷಣವೇ ಡ್ರೈವರ್ ಕಾರನ್ನು ಮುಂದಕ್ಕೆ ಚಲಾಯಿಸ್ತಾರೆ. ಈ ವೇಳೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಕೆಳಗೆ ಬಿದ್ದ ವ್ಯಕ್ತಿಯ ಕುತ್ತಿಗೆಯ ಮೇಲೆ ಕಾರಿನ ಚಕ್ರ ಹರಿದು ಬಿಡ್ತದೆ. ತಕ್ಷಣವೇ ಸಾರ್ವಜನಿಕರು ಬೊಬ್ಬೆ ಹಾಕಿ ಕಾರನ್ನ ನಿಲ್ಲಿಸ್ತಾರೆ. ಅದಾಗ್ಲೇ ಆ ವ್ಯಕ್ತಿಯ ಉಸಿರು ಚೆಲ್ಲಿ ಹೋಗಿತ್ತು. ಬಂಧುಗಳೇ, ಏನು ಹೇಳಬೇಕಿದನ್ನು? ಯಾರ್ದೋ ಸಂಭ್ರಮಾಚರಣೆಗೋಸ್ಕರ ನಾವು ನಮ್ಮ ಅಮೂಲ್ಯವಾದ ಜೀವವನ್ನು ಕಳ್ಕೊಳ್ತಿರುವಂಥದ್ದು. ನೀವು ಮೊನ್ನೆ ಕೂಡ ಕಂಡಿರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ RCB ಸಂಭ್ರಮಾಚರಣೆಗೋಸ್ಕರ ತುಂಬ ಜನ ಅಲ್ಲಿ ನೆರೆದಿದ್ದರು. ಅದರಲ್ಲಿ 11 ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅದು ಕೂಡ ಕಾಲು ತುಳಿತದಲ್ಲಿ. ನೋಡಿ, ಅಮೂಲ್ಯವಾದ ಜೀವಕ್ಕಿಂತ ಸಂಭ್ರಮಾಚರಣೆಯೇ ದೊಡ್ಡದಾಗೋಯ್ತು ಇವರಿಗೆಲ್ಲ. ಏನು ಹೇಳಬೇಕಿದಕ್ಕೆ? ಸುಮ್ಮನೆ ಯಾರ್ದೋ ಶೋಕಿಗೋಸ್ಕರ, ಇನ್ಯಾರ್ದೋ ಫ್ಯಾಷನ್ಗೋಸ್ಕರ ನಾವು ನಮ್ಮ ಜೀವವನ್ನು ಕಳ್ಕೊಳ್ತಿರುವಂಥದ್ದು ಇಲ್ಲಿ. ಅದು ಕೂಡ ಸಾಮಾನ್ಯ ಜನರೇ ಕಳ್ಕೊಳ್ತಿರುವಂಥದ್ದು. ಬಂಧುಗಳೇ, ಸದ್ಯ ಸಾವನ್ನಪ್ಪಿದ ವ್ಯಕ್ತಿಯನ್ನು YSRP ಕಾಂಗ್ರೆಸ್ ಕಾರ್ಯಕರ್ತ ಚೀಲಿ ಸಿಂಘಯ್ಯ ಎಂದು ಗುರುತಿಸಲಾಗಿದೆ. ಬಂಧುಗಳೇ, ಈ ಮನಕಲಕುವ ಘಟನೆಯ ವಿಡಿಯೋವನ್ನು ನೀವು ಕಾಣಬಹುದು. ಬಂಧುಗಳೇ, ನಿಮಗೇನಿಸುತ್ತೆ ಈ ಘಟನೆಯ ಬಗ್ಗೆ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋವನ್ನು ನೋಡಿದ್ದಕ್ಕಾಗಿ.